ಬೇಳೂರು ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ 8ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಪಡಿಪೂಜೆಯನ್ನು ಭಕ್ತಿ ಭಾವಕ ಮತ್ತು ಶ್ರದ್ಧಾಪೂರ್ವಕವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇಗುಲದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ವಿಧಾನಗಳು ನೆರವೇರಿದವು. ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ವಿದ್ಯಾವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಉಪಸ್ಥಿತರಾಗಿ ಆಶೀರ್ವಚನ ನೀಡಿದರು. ಅವರು ಮಾತನಾಡಿ, ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಆಡಂಬರಕ್ಕಿಂತ ಭಕ್ತಿಯೇ ಮುಖ್ಯ. ಭಗವಂತನಿಗೆ ಶ್ರೇಷ್ಠವಾಗಿ ಭಕ್ತಿಯನ್ನು ಸಮರ್ಪಿಸಿದಾಗ ಮಾತ್ರ ಅವನ ಅನುಗ್ರಹ ಲಭಿಸುತ್ತದೆ. ಹೊರಾಂಗಣಿಕೆ, ಆರ್ಭಟ ಹಾಗೂ ಪ್ರದರ್ಶನಗಳಿಂದ ಭಗವಂತ ಒಲಿಯುವುದಿಲ್ಲ ಎಂದು ಹೇಳಿದರು. ಅವಕಾಶ ಕೊಟ್ಟೇ ಕೊಡ್ತಾನೆ. ಹಾಗಂತ ಒಂದು ಚೂರು ಆಡಂಬರ ಮಾಡಬಾರ್ದು. ನೀವೆಲ್ಲ ಸೇರಿ 1,000 ರೂಪಾಯಿ ಕೊಡ್ರಪ್ಪ ಅಂತ ಹೇಳಿದ್ರೆ, ನನಗೆ 33 ಕೋಟಿ ಅಯ್ಯಪ್ಪ ಭಕ್ತರಿದ್ದಾಗ 1,000 ರೂಪಾಯಿ ಅಂದ್ರೆ ಎಷ್ಟು ಕೋಟಿ ಆಗ್ಬೋದು ಹೇಳಿ ನೋಡೋಣ. ಅಷ್ಟು ಕೋಟಿ ದುಡ್ಡು ನನಗೆ ಸಿಗತ್ತೆ. ನಾನು ಎಷ್ಟು ಚಿನ್ನ ಹಾಕಬಹುದು? ಚಿನ್ನದ ಕಿರೀಟ ಇಟ್ಕೊಂಡೆ 1-2 ಕೋಟಿ ರೂಪಾಯಿ ಕಾರ್ನಲ್ಲೇ ಓಡಾಡ್ಬೋದು ಅಲ್ವಾ? ಏನೇ ಮಾಡಿದ್ರು ನಾವು ಹಿಂಗಿದ್ರೇನೆ ಅಯ್ಯಪ್ಪ ಸ್ವಾಮಿ ನಮ್ಮನ್ನು ಪ್ರೀತಿಸೋದು, ಬಿಟ್ರೆ ನಾವು ಆಡಂಬರದಲ್ಲಿದ್ರೆ ಅವನು ಪ್ರೀತಿಸಲ್ಲ. ಬಾರಿಯ ಪುಡಿಪೂಜೆ ಸೇವೆಯಲ್ಲಿ ಬೆಂಗಳೂರಿನ ಶಿವಾನಂದ್ ಕುಟುಂಬದವರು ನೆರವೇರಿಸಿದರು. ಪೂಜಾ ವಿಧಾನಗಳನ್ನು ಪ್ರಸನ್ನ ಭಟ್ ಹಾಗೂ ಪ್ರಕಾಶ್ ಭಟ್ ಅವರ ನೇತೃತ್ವದಲ್ಲಿ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಯಮಸಂದಿ ಪಾಪಣ್ಣ, ದೇಗುಲದ ಗುರುಸ್ವಾಮಿಗಳಾದ ದೇವಿಸ್ವಾಮಿ, ಪದಾಧಿಕಾರಿಗಳಾದ ದನಪಾಳ್, ಬಳ್ಳೂರು ಉಮೇಶ್, ಮಂಜುನಾಥ್, ಗಣೇಶ್, ಗುರು, ದರ್ಶನ್, ವಿ ನಾಯಕ, ಮಂಜುನಾಥ್, ದೇಗುಲ ಪ್ರಧಾನ ಅರ್ಚಕ ಸೋಮಶೇಖರ್ ಇತರರು ಇದ್ದರು. ಭಕ್ತಾದಿಗಳು ಹಾಗೂ ಸ್ಥಳೀಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಪೂಜೆಯ ನಂತರ ಪ್ರಸಾದ ವಿನಿಯೋಗ ನಡೆಯಿತು.